ರಾಜ್ಯದಲ್ಲಿ ಸಿದ್ದರಾಮಯ್ಯನವ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಸುಮಾರು 2 ವರ್ಷಗಳಾಗಲಿಕ್ಕೆ ಬಂತು. ಕೆಲವು ತಿಂಗಳುಗಳು ಬಾಕಿ ಇದೆ. ಅಧಿಕಾರಕ್ಕೆ ಬರೋದಕ್ಕಿಂತಲೂ ಮುಂಚೆ ಪ್ರಣಾಳಿಕೆಯಲ್ಲಿ ಅಂಗೈಯಲ್ಲಿ ಅರಮನೆ ತೋರಿಸಿ ಅಧಿಕಾರಕ್ಕೆ ಬಂದಂಥ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬರೀ ಬಾಯಿ ಬಡಾಯಿಯಿಂದ ಆಡಳಿತ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಬಯಸ್ತಾ ಇದ್ದಾರೆ. ಬಾಯಿ ಬಡಾಯಿ ಅಂದ್ರೆ ಸುಳ್ಳು ಹೇಳಿ ಜನರಿಗೆ ಮೋಸ ಮಾಡಿ ವಂಚನೆ ಮಾಡಿ ಅಧಿಕಾರದಲ್ಲಿ ಮುಂದುವರಿಲಿಕ್ಕೆ ಬಯಸ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ನನ್ನ ಭಾಷೆಯಲ್ಲಿ ಹೇಳೋದಾದ್ರೆ 3 ಭಾಳ ಪ್ರಮುಖ ವಿಷಯಗಳನ್ನ ಪ್ರಸ್ತಾಪ ಮಾಡ್ತೀನಿ. ಮೂರು ಪ್ರಮುಖ ವಿಷಯಗಳಂದ್ರೆ, ಇದೊಂದು ಅಭಿವೃದ್ಧಿ ಶೂನ್ಯ ಸರ್ಕಾರ, ಇದೊಂದು ಅಸಮರ್ಥ ಸರ್ಕಾರ, ಇದೊಂದು ಬೆಲೆ ಏರಿಕೆ ಸರ್ಕಾರ. ಒಂದು ಸ್ವಲ್ಪ ಬಿಡ್ರಿಪ್ಪ, ಯಾಕೆ ಸಫಲ ಮಾಡ್ತೀರಿ? ಯಾಕೆ ಇದೊಂದು ಅಸಮರ್ಥ ಸರ್ಕಾರ ಅಂತ ನಾನು ಹೇಳ್ತೇನೆ ಅಂದ್ರೆ, ಈ ಸರ್ಕಾರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಸುಮಾರು 1 ವರ್ಷ 9 ತಿಂಗಳ ಅವಧಿಯಲ್ಲಿ 2 ವರ್ಷದ ಒಳಗಡೆ 3400 ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. 730 ಬಾಣಂತಿಯರು ಸರ್ಕಾರಿ ಆಸ್ಪತ್ರೆಗಳಲ್ಲೇ ಸಾವನ್ನಪ್ಪಿದ್ದಾರೆ. 1100 ನವಜಾತ ಶಿಶುಗಳು ಆಸ್ಪತ್ರೆಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲೇ ಸಾವನ್ನಪ್ಪಿದ್ದಾರೆ. 50 ಜನ ಹೆಣ್ಣು ಮಕ್ಕಳು ಅತ್ಯಾಚಾರ ಮಾಡಿ ಕೊಲೆ ಆಗಿದೆ. ಬಹುಶಃ ಸ್ವಾತಂತ್ರ್ಯ ಭಾರತದ ಇತಿಹಾಸದಲ್ಲಿ ಯಾವ ಸರ್ಕಾರದ ಅವಧಿಯಲ್ಲೂ ಕೂಡ ಭ್ರಷ್ಟಾಚಾರದ ಒತ್ತಡಕ್ಕೆ ಒಳಗಾಗಿ, ಈ ಸರ್ಕಾರದ ಭ್ರಷ್ಟಾಚಾರದ ಒತ್ತಡಕ್ಕೊಳಗಾಗಿ ಹಣ ಸಂಗ್ರಹ ಮಾಡಿಕೊಡು ಅಂತೇಳಿ ಒತ್ತಡ ಮಾಡಿದ್ದರಿಂದ, ಅವ್ಯವಹಾರಗಳನ್ನ ಮಾಡಿದ್ದರಿಂದ 10 ಜನ ಅಧಿಕಾರಿಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. 12 ಜನ ಕಾಂಟ್ರಾಕ್ಟರ್ಸು ಬಿಲ್ ಕೊಟ್ಟಿಲ್ಲ ಅಂತ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕಳ್ಳತನ, ಮಾದಕ ವಸ್ತುಗಳ ಸಾಗಾಣಿಕೆ ಮತ್ತು ನದಿಗಳನ್ನು, ಹಳ್ಳ ಕೊಳ್ಳಗಳನ್ನು ಲೂಟಿ ಮಾಡ್ತಕ್ಕಂಥ ಸರ್ಕಾರ ಇದು. ಸರ್ಕಾರದಲ್ಲಿರುವವರು, ಅವ್ರ ಹಿಂಬಾಲಕರು ನದಿಗಳಲ್ಲಿರ್ತಕ್ಕಂಥ ಎಲ್ಲ ಉಸುಕು ಸ್ಯಾಂಡನ್ನು ತೆಗೆದು ನದಿಗಳನ್ನು ಬರಡು ಮಾಡ್ತಾ ಇದ್ದಾರೆ. ಅದರಿಂದ ಅಂತರ್ಜಲ ಕುಸಿತದ, ಮುಂದಿನ ಜನಾಂಗಕ್ಕೆ ನದಿನೇ ಉಳಿಯುವುದಿಲ್ಲ. ಈಗ ನಮಗೆ ಉದಾಹರಣೆಗೆ ಅಂದ್ರೆ, ನಮ್ಮ ಜಿಲ್ಲೆಯಲ್ಲೇ ಮಲಪ್ರಭಾ ನದಿ ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಹರಿಯುವಂಥದ್ದು ಇವತ್ತು ಉಸುಕು ತೆಗೆದು ನದಿನೇ ಇಲ್ದಂಗೆ ಆಗಿ ಹೋಗ್ಬಿಟ್ಟದು. ಅಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅಭಿವೃದ್ಧಿ ಶೂನ್ಯ ಸರ್ಕಾರ ಅಂತ ಯಾಕೆ ಹೇಳ್ತೇನೆ ಅಂದ್ರೆ, ಎಲ್ಲನೂ ಹೇಳಲಿಕ್ಕೆ ಸಮಯ ಇರೋದಿಲ್ಲ, ಸ್ವಲ್ಪ ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ನೀರಾವರಿ ಯೋಜನೆಗಳಿಗೆ ಇವತ್ತು ಹಣ ಕೊಡ್ತಾ ಇಲ್ಲ. ಉದಾಹರಣೆಗೆ ನಿಮ್ಮ ಜಿಲ್ಲೆನೂ ಸೇರಿ ಉತ್ತರ ಕರ್ನಾಟಕದ ಅತ್ಯಂತ ಮಹತ್ವದ ನೀರಾವರಿ ಯೋಜನೆ ಕೃಷ್ಣಾ ಮೇಲ್ದಂಡೆ ಯೋಜನೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಒಳಗೆ
ಎರಡನೇ ನ್ಯಾಯಾಧಿಕರಣದಲ್ಲಿ ನಮಗೆ 130 TMC ಆಲ್ಮಟ್ಟಿಯಲ್ಲೇ ನೀರಿನ ಹಂಚಿಕೆ ಆಗಿದೆ. 173ರಲ್ಲಿ 130 TMC ಆಲ್ಮಟ್ಟಿಗೆ ಹಂಚಿಕೆ ಆಗ್ಯದ. ಅದನ್ನು ಉಪಯೋಗ ಮಾಡಿಕೊಂಡ್ರೆ 5.91 ಲಕ್ಷ ಹೆಕ್ಟರ್ ಅಂದ್ರೆ 15 ಲಕ್ಷ ಎಕರೆ ನೀರಾವರಿ ಮಾಡಲಿಕ್ಕೆ ಅವಕಾಶ ಅದ. 2013ರಲ್ಲೇ ಎರಡನೇ ನ್ಯಾಯಾಧಿಕರಣದ ತೀರ್ಪು ಬಂದಿದ್ದರೂ ಕೂಡ ನಾವು ಅದನ್ನು ಉಪಯೋಗ ಮಾಡಿಕೊಳ್ಳಿಕ್ಕೆ ಈ ಸರ್ಕಾರ ಯಾವುದೇ ಹಣ ಕೊಟ್ಟಿಲ್ಲ. 2 ವರ್ಷ ಆಯಿತು. ಹಿಂದೆ ಸಿದ್ದರಾಮಯ್ಯನವರು 2013ರಿಂದ 2018ರವರೆಗೂ ಇದ್ದರು. ಆವಾಗೂ ಮೋಸ ಮಾಡಿದರು. ಕೂಡಲ ಸಂಗಮನಾಥನ ಮೇಲೆ ಆಣೆ ಮಾಡಿ ಹೇಳಿದರು ನಮಗೆ ಅಧಿಕಾರ ಕೊಡಿ. 2013ರಲ್ಲಿ ಸಿದ್ದರಾಮಯ್ಯನವರು, ಇದೇ ಖರ್ಗೆ ಅವರು, ಇದೇ ಶಿವಕುಮಾರ್ ಅವರು, ಪರಮೇಶ್ವರ್ ಅವರು ಕೂಡಲ ಸಂಗಮದಲ್ಲಿ ಹೊಸಪೇಟದಿಂದ ಕೂಡಲ ಸಂಗಮಕ್ಕೆ ಪಾದಯಾತ್ರೆ ಮಾಡಿ ಹೇಳಿದರು ನಮಗೆ ಅಧಿಕಾರ ಕೊಡಿ, 50,000 ಕೋಟಿ ಕೊಟ್ಟು ಕೃಷ್ಣಾ ಮೇಲ್ದಂಡೆ ಯೋಜನೆ ಪೂರ್ಣ ಮಾಡ್ತೀವಿ ಅಂತ ಹೇಳಿದರು. 15 ಲಕ್ಷ ಎಕರೆ ನೀರಾವರಿ ಮಾಡ್ತೀನಿ ಅಂತ ಹೇಳಿದರು. ಇವತ್ತಿಗೂ ಏನೂ ಮಾಡಲಿಕ್ಕೆ ತಯಾರಿಲ್ಲ, ಕೊಡಲಿಕ್ಕೂ ತಯಾರಿಲ್ಲ. ಇಂಥ ಒಂದು ಕೆಟ್ಟ ಸರ್ಕಾರ ನಾವು ನೋಡಲಿಲ್ಲ. ಮತ್ತು ಆನ್ಗೋಯಿಂಗ್ ವರ್ಕ್ಸ್ 2019ರಿಂದ 24ರವರೆಗೂ ನಮ್ಮ ಸರ್ಕಾರ, ಯಡಿಯೂರಪ್ಪನವರು ಮತ್ತು ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರದಲ್ಲಿ ನಡೆದಿರ್ತಕ್ಕಂಥ ಕಾಮಗಾರಿಗಳು ಕೂಡ ಕೆಲವೊಂದು ನಿಂತೋಗಿದ್ದಾವೆ, ಕೆಲವು ಕುಂಠಿತ ಆಗಿದ್ದಾವೆ, ಅನುದಾನ ಬಿಡುಗಡೆ ಆಗಿಲ್ಲ. ಉದಾಹರಣೆಗೆ ನಮ್ಮ ಹೈದರಾಬಾದ್ ಕರ್ನಾಟಕ ಆರ್ಟಿಕಲ್ 371J 2013ರಲ್ಲೇ ಬಂತು. 2013ರಿಂದ ಇಲ್ಲಿವರೆಗೂ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ಅನುದಾನ 14,800 ಕೋಟಿ. ಗೌರ್ಮೆಂಟಿಂದ ಬಿಡುಗಡೆ ಆಗಿದ್ದು 13,288 ಕೋಟಿ. ಆ ಹಣ ಎಲ್ಲಿ ಹೋಯಿತು? ಯಾರ ಜೇಬಿಗೆ ಹೋಯಿತು? ಯಾಕೆ ಅಭಿವೃದ್ಧಿ ಆಗಲಿಲ್ಲ? ನಾನು ಯಾಕೆ ಇದನ್ನು ಒತ್ತಿ ಹೇಳ್ತೇನೆ ಅಂದರೆ ಅಭಿವೃದ್ಧಿ ಆಗಿಲ್ಲ ಅಂಥೇಳಿ, ಸುರ್ಪುರ್ ತಾಲೂಕಿನ ಯಕ್ತಾಪುರ ಗ್ರಾಮದಲ್ಲಿ ಕಬ್ಬಿಣ ಬುಟ್ಟಿ ಒಳಗೆ ಕೂತು ಸ್ನಾನ ಮಾಡಿ ಆ ಬಟ್ಟೆ ಆ ನೀರನ್ನು ಮೈ ತೊಳ್ಕೊಂಡು ನೀರು ಏನು ಬುಟ್ಟಿ ಒಳಗೆ ಬೀಳ್ತದ ಅದನ್ನೇ ಉಪಯೋಗ ಮಾಡಿಕೊಂಡು ಬಟ್ಟೆ ಒಗಿತಾರೆ, ದನಕರುಗಳಿಗೆ ಕುಡಿಸ್ತಾರಂದ್ರೆ ಯಾವ ಪರಿಸ್ಥಿತಿ ಒಳಗೆ ಹೈದರಾಬಾದ್ ಕರ್ನಾಟಕ ಇದೆ, ಕಲ್ಯಾಣ ಕರ್ನಾಟಕ ಇದೆ? ನಾವು ಆಲೋಚನೆ ಮಾಡಬೇಕಲ್ಲ. 250 ಹಳ್ಳಿಗಳಿಗೆ ಇವತ್ತು ಕುಡಿಲಿಕ್ಕೆ ನೀರು ಇರಲಾರ್ದಂಥ ಯಾದಗಿರಿ ಜಿಲ್ಲೆ ಒಂದರಲ್ಲೇ ಇಲ್ಲ ಅಂದ್ರೆ ಎಂಟೈರ್ ಹೈದರಾಬಾದ್ ಕರ್ನಾಟಕ, ಬೀದರ್ದಿಂದ ಹಿಡಿದು ಬಳ್ಳಾರಿವರೆಗೂ 7 ಜಿಲ್ಲೆಗಳಲ್ಲಿ ಈ ಪರಿಸ್ಥಿತಿ ಆದ್ರೆ ಎಲ್ಲದ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ? ಎಲ್ಲದ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ? ಎಲ್ಲಿ ಹೋಯ್ತು ಆರ್ಟಿಕಲ್ 371J ಹಣ? ಇದರ ಬಗ್ಗೆ ಇವತ್ತು ಜನ ಎಚ್ಚೆತ್ತುಕೊಂಡು ಈ ಸರ್ಕಾರದ ವಿರುದ್ಧ ಆಂದೋಲನ ಮಾಡಬೇಕು ಅಂತ ಕರೆ ಕೊಡ್ತೇನೆ ನಾನು. ಅಭಿವೃದ್ಧಿ ವಿಷಯದಲ್ಲಿ ಕುಡಿಲಿಕ್ಕೆ ನೀರು ಕೊಡಲಾರ್ದಂಥ ಅಸಮರ್ಥರು ಈ ಸರ್ಕಾರ ಅಂದ್ರೆ ನಾವು ಏನು ಹೇಳಬೇಕು? ಅದಕ್ಕೆ ಇದೊಂದು ಅಭಿವೃದ್ಧಿ ಶೂನ್ಯ ಸರ್ಕಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಬೆಲೆ ಏರಿಕೆ ಬಿಸಿ ಪ್ರತಿಯೊಬ್ಬರಿಗೂ ತಟ್ಟದ. 2,000 ಕೊಟ್ಟು ಉದ್ಧಾರ ಮಾಡಿ ಇವತ್ತು ದಿನ ಭಾಷಣ ಮಾಡ್ತಾರೆ. DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ಇನ್ನುಳಿದ ಮಂತ್ರಿಗಳು ಭಾಳ ಹೆಚ್ಚೆಚ್ಚೆ ಭಾಷಣ ಮಾಡ್ತಿರ್ತಾರೆ. ಉದ್ಧಾರಣೆ ಮಾಡಿಬಿಟ್ಟಿವಿ ಅಂಥೇಳಿ. ಯಾರನ್ನ ಉದ್ಧಾರ ಮಾಡಿದ್ರು ಗೊತ್ತಿಲ್ಲ. ಇವತ್ತು ಜನರನ್ನು ಕೇಳಿದ್ರೆ ಹೇಳ್ತಾರೆ 2,000 ಕೊಟ್ಟು 8,000 ಕಿತ್ಕೊಳ್ಳಕತ್ತಾರೆ ಅಂತ. ಹಾಲಿನ ಬೆಲೆ ಹೆಚ್ಚಾಗಿದೆ, ವಿದ್ಯುತ್ ದರ ಹೆಚ್ಚಾಗಿದೆ, ಬಸ್ ರೇಟ್ ಹೆಚ್ಚಾಗಿದೆ, ತರಕಾರಿ ಬೆಲೆ ಹೆಚ್ಚಾಗಿದೆ, ಕಾಳು ಕಡಿ ಬೆಲೆ ಹೆಚ್ಚಾಗಿದೆ, ಎಣ್ಣೆ ಬೆಲೆ ಹೆಚ್ಚಾಗಿದೆ. ಹೀಗಾಗಿ ನಾವು ಜೀವನ ಮಾಡೋದೇ ಕಷ್ಟ ಆಗಿದೆ. ನಮಗೆ ಏನೂ ಬೇಡ. ಈ ಕಾಂಗ್ರೆಸ್ ಸರ್ಕಾರ ಬರೋದಕ್ಕಿಂತಲೂ ಮೊದಲು ಏನು ದರ ಇದ್ದು, ವಿದ್ಯುತ್ ದರ, ಬಸ್ ದರ, ಹಾಲಿನ ದರ, ಇನ್ನುಳಿದಂಥ ಬೆಲೆಗಳೇನಿದ್ದು ಅಷ್ಟು ಸ್ಥಿರವಾಗಿಟ್ಟರೆ ಸಾಕು. ಇವ್ರು ಕೊಡೋದು 2,000 ರೂಪಾಯಿ ವಾಪಸ್ ತೊಗೊಳ್ರಿ ಅಂತ ಹೇಳ್ತಾ ಇದ್ದಾರೆ. ಈ ಪರಿಸ್ಥಿತಿ ರಾಜ್ಯದಲ್ಲಿದೆ.